ದೇವಿಯವರ ನಟನೆಗೆ ಒಂದು ಪವರ್ ಇದೆ. ನಾನು ಮಾತಾಡಿಸ್ದಾಗಲೆಲ್ಲ ತಲೆ ತಟ್ತಾ ಇದ್ರು ನನಗೆ. ಅವರಲ್ಲಿ ಒಂದು ಪವರ್ ಇದೆ. ಸಮಾಜಕ್ಕೆ ಒಂದು ಅತ್ಯದ್ಭುತವಾದಂತಹ ನೆನಪನ್ನು ಬಿಟ್ಟು ಹೋಗಿದ್ದಾರೆ. ಇದು ಸರೋಜಮ್ಮ ಅವರ ಸಾವಲ್ಲ, ಇದು ಹುಟ್ಟು, ಒಂದು ರೀತಿಯಲ್ಲಿ ಹುಟ್ಟು. ಸಿನಿಮಾ ಮೂಲಕ ಅವರನ್ನು ನಾವು ನೋಡ್ತಲೇ ಇರ್ತೀವಿ. ಅದನ್ನೇ ಹೇಳಿದ ಆರಂಭದಲ್ಲಿ ಯೋಗರಾಜ್ ಭಟ್ ಅವರು ಅವ್ರನ್ನ ಹಾಡಿ ಹೋಗಲಿರುವಂಥದ್ದು ಕೊನೆ ಹಂತದಲ್ಲಿ ಅಥವಾ ಕೊನೆ ಕ್ಷಣಗಳಲ್ಲಿ. ಇದು ದೈಹಿಕವಾಗಿ ಅವರು ಇನ್ನು ಮುಂದೆ ನಮ್ಮ ಜೊತೆ ಇರಲ್ಲ, ಅದು ಒಪ್ಕೊಳ್ಳೇಬೇಕು. ನಾವು ಕಹಿ ಸತ್ಯ ಆದರೂ ಒಪ್ಕೋಬೇಕು. ಆದರೆ ಅವರ ನೆನಪುಗಳು, ಅವರ ಸಿನಿಮಾ, ಅವರ ನಟನೆ, ಅವರ ಕಲೆ, ಅವರ ಒಡನಾಟ ಕನ್ನಡ ಚಿತ್ರರಂಗದ ಜೊತೆಗೆ ಇವೆಲ್ಲವೂ ಕೂಡ ಅತ್ಯದ್ಭುತವಾಗಿ ನಮ್ಮ ಕಣ್ಣು ಮುಂದೆ ಯಾವಾಗಲೂ ಇರುತ್ತೆ. ಸರೋಜಮ್ಮನವರು ಅಂತಿಮ ದರ್ಶನ ಇದೀಗ ತಾನೇ ಶುರುವಾಗಿದೆ. ಅವ್ರನ್ನ ನೋಡ್ತಿದ್ದಾಗ ಅದು ನನಗನ್ಸಿದ್ದು ವೈಯಕ್ತಿಕವಾಗಿ ಅದು ಸಾವಲ್ಲ, ಹುಟ್ಟು ಅಂತ. ಯಾಕಂದರೆ ಯಾವುದೇ ಕಲಾವಿದ ಅಥವಾ ಯಾವುದೇ ಕಲಾವಿದೆ ಅವರ ಜೀವಿತಾವಧಿಯಲ್ಲಿ ಮಾಡಿರೋ ಕೆಲಸಗಳನ್ನು ನಾವು ಪರದೆಯಲ್ಲಿ ನೋಡ್ಬೋದು, ಅವರ ದನಿ ಕೇಳಬಹುದು, ಅವರ ರೂಪ, ಅವರ ನಟನೆ ಎಲ್ಲ ನಮ್ಮ ಸಮಾಜದಲ್ಲಿ ಚಿರಪರಿಚಿತ ಆಗಿಬಿಟ್ಟಿರುತ್ತೆ ಅವ್ರು ಮಾಡೋ ಸಿನಿಮಾ ಮುಖಾಂತರ. ಅದು ಕಲೆಗಿರೋ ಪವರು. ಆಗಿನ ಕಾಲಕ್ಕೆ ಹಲವಾರು ರಾಜ್ಯಗಳನ್ನು ಸುತ್ತಾಡಿ, ಹಲವಾರು ಭಾಷೆಗಳಲ್ಲಿ ನಟಿಸಿ, ಹಲವಾರು ಸಮಾಜಗಳನ್ನು ಅವ್ರದ್ದೇ ಆದ ರೀತಿಯಲ್ಲಿ ತಲುಪಿದಂಥ ಮಹನೀಯ ನಟಿಯವರು, ಹಿರಿಯರು. ತುಂಬ ಗೌರವ ಅವರು ಅಂದರೆ. ಸಿಕ್ಕಿದಾಗೆಲ್ಲ ಹೀಗೆ ಒಂದು ತಮಾಷೆ ಇಲ್ಲಿ ಮಾತಾಡಿಸ್ತಿದ್ರು, ತಲೆ ಮೇಲೆ ಹೀಗೆ ಕಟ್ತಾಯಿದ್ರು ಅವರು. ತುಂಬ ಸಂತೋಷ ಮತ್ತು ತುಂಬ ಚೈತನ್ಯ ತುಂಬದಂಥ ಒಂದು ವ್ಯಕ್ತಿತ್ವ. ನಾನು ಈಗಲೂ ನನಗನ್ಸೋದು, ಯಾರೇ ಚಟುವಟಿಕೆಯಿಂದ ಕೆಲಸ ಮಾಡಿ ಸಮಾಜಕ್ಕೊಂದು ಎಂಟರ್ಟೈನ್ಮೆಂಟು, ಸಮಾಜಕ್ಕೊಂದು ನೆನಪನ್ನು ಬಿಟ್ಟು ಹೋಗ್ತಾರೆ, ಅವರದ್ದು ವಿದಾಯ ಆಗೋದಿಲ್ಲ. ಅದು ಚಿರವಾದ ನೆನಪು, ಚಿರಸ್ಮರಣೆ ಅಂತ ಅದಕ್ಕೆ ಪ್ರಾಯಶಃ ಕರೀತಾರೆ. ಮತ್ತೊಮ್ಮೆ ಮಗದೊಮ್ಮೆ ಸರೋಜಮ್ಮ, ಹೋಗಿ ಬನ್ನಿ, ಸಾವಲ್ಲ.